ಮೇಷ, ಋಷಭ, ಮಿಥುನ. ನೋಡಮ್ಮ, ನವೆಂಬರ್ 15, 25, ಡಿಸೆಂಬರ್ 6 3 ಮುಹೂರ್ತ ಇದೆ. 3 ಚೆನ್ನಾಗಿದೆ. ತಪ್ಪುದ್ರೆ ಶೂನ್ಯ ಮಾಸ ಬಂದ್ಬಿಡುತ್ತೆ. ಸಂಕ್ರಾಂತಿವರೆಗೂ ಏನು ಮಾಡೋ ಹಾಗಿಲ್ಲ. ಅಯ್ಯಯ್ಯೋ, ಅಷ್ಟು ದಿನಗಳು ಕಾಯೋದ್ ಬ್ಯಾಡಿ ಶಾಸ್ತ್ರಿಗಳೇ. ಈಗೇನ್ ನೀವು ದಿನಗಳು ಕೊಟ್ಟಿದ್ರಲ್ಲ, ನನ್ ಮಗ ಬತ್ತಿದ್ದಂಗೆ ಅದ್ರಾಗೆ ಒಂದಿನ ಫಿಕ್ಸ್ ಮಾಡ್ಬಿಡಣ. ಹಾಗೆ ಆಗ್ಲ. ಬಂದ್ರು ಬಾರ ಮಗ, ಬಾ ಬಾ. ಅಪ್ಪ, ನಿನ್ ಮದುವೆಗೆ ದಿನಗಳನ್ನ ಪುರೋಹಿತರು ಹೇಳವ್ರೆ. ಅದ್ರಾಗ ನಿನ್ಗೆ ಯಾವ್ದು ಅನುಕೂಲ ಆಯ್ತದೋ ನೀನೇ ಹೊಸಿ ನೋಡಿ ಹೇಳ್ಬಿಡು. ಅವ ನೀನ್ ಯೋಚನೆ ಮಾಡಿ ಒಂದ್ ತೀರ್ಮಾನ ತಗೋ. ನೀನ್ ಹೆಂಗ್ ಹೇಳ್ತೀಯ ಹಾಗೆ. ನವೆಂಬರ್ 15 ಇಟ್ಕೊಳ್ಳಿ. ಲಗ್ನ ಚೆನ್ನಾಗಿದೆ. ನಿಶ್ಚಿತಾರ್ಥ ಯಾವಾಗ? ಯಾಕೆ ಶಾಸ್ತ್ರಿಗಳೇ, ಈಗ್ಲೇ ಆಗ್ಬಿಡ್ಲಿ. ಪಾಪ ನಮ್ ಗೀತಂಗೆ ಅವ್ವನೂ ಇಲ್ಲ ಅಪ್ಪನೂ ಇಲ್ಲ. ನಮ್ಮನೇಲೆ ನಮ್ ಮಗ ಇದ್ದಂಗವಳೆ. ಇನ್ ಯಾರಿಗೆ ಅಂತ ನಿಶ್ಚಿತಾರ್ಥ ಮಾಡ್ಬೇಕು ನಾವು ಅಲ್ಲವ್ರ? ಬೇಕು ಅಂದ್ರೆ ಈಗ್ಲೇ ಇಬ್ರು ಒಂದೊಂದು ಉಂಗ್ರ ಬದಲಾಯಿಸ್ಕೊಂಡ್ಬಿಡ್ಲಿ ಶಾಸ್ತ್ರಕ್ಕೆ ಅಂತ. ಶುಭಶ್ಯ ಶೀಘ್ರಂ. ಉಂಗ್ರ ತೊಡಸ್ಲಿ, ಆಶೀರ್ವಾದ ಮಾಡ್ಬಿಡ್ತೀನಿ. ಓದು, ಚೆನ್ನಾಗೋದಿ. ಅಭಿಮಾನಿಯನ್ನೇ ಮದುವೆಯಾಗುತ್ತಿರುವ ಆನಂದ್. ಆ ಅಭಿಮಾನಿ ನಾನೇ, ನಿನ್ ಮಗಳು. ಅಪ್ಪ, ಇದನ್ನ ನೀವು ಸರಿಯಾಗಿ ನೋಡಿ. ನನ್ನ ಕೈಲಿ ಏನು ಆಗೋದಿಲ್ಲ ಅಂತ ಹೇಳಿದ್ರಲ್ಲ, ಈಗ ನೋಡಿದ್ರಾ? ಇದು ಆರಂಭ. ಇನ್ನು ಮೇಲೆ ನಾನು ಯಾರು ಅನ್ನೋದನ್ನ ತೋರಿಸ್ತೀನಿ. ಇನ್ನು ಮುಂದೆ ಆನಂದ್ ಎಲ್ಲ ಕ್ಯಾಸೆಟ್ ಕಂಪನಿಗಳಿಗೂ ಹಾಡ್ತಾರೆ, ನಿಮ್ಮ ಕಂಪನಿಗೂ ಹಾಡ್ತಾರೆ ಅಂತ ತಿಳಿಸೋ ಕರೆಸ್ತೆ. ಹೌದು, ಆದ್ರೆ ಅವ್ರು ಹಾಡೋ ಪ್ರತಿ ಹಾಡಿಗೆ ಸಂಭಾವನೆ 10,000 ರೂಪಾಯಿ ಅಲ್ಲ, 25,000. 25,000ನಾ? ಏನ್ ಮೇಡಮ್, ಕನ್ನಡ ಕ್ಯಾಸೆಟ್ ಇಂಡಸ್ಟ್ರಿ ಮಾರ್ಕೆಟ್ ಹೇಗಿದೆ ಅಂತ ನಿಮ್ಗೆ ಗೊತ್ತು. ಅಂತದ್ರಲ್ಲಿ ನೋಡಿ, ಮಾರ್ಕೆಟ್ ಅನ್ನೋದು ನಾವು ಕ್ರಿಯೇಟ್ ಮಾಡೋದು. ಇದು ಬಿಸ್ನೆಸ್. ದುಡ್ಡು ಮಾಡೋದು ಹೇಗೆ ಅನ್ನೋದು ನಿಮಗೆ ಗೊತ್ತಿದೆ. ಆನಂದ್ ಅವರೇ ಬೇಕು ಅಂದ್ರೆ ರೇಟ್ ಒಪ್ಕೊಳ್ಳಿ, ಇಲ್ಲ ಅಂದ್ರೆ ಆಯ್ತು ಬಿಡಿಯಮ್ಮ, ರೇಟ್ ಹೇಗೋ ಅಡ್ಜಸ್ಟ್ ಮಾಡ್ಕೋತೀವಿ. ಬಟ್ ಡೇಟ್ ಪಕ್ಕ ಆದ್ರೆ ಅದ್ರ ಬಗ್ಗೆ ನೀವೇನು ಯೋಚನೆ ಮಾಡ್ಬೇಡಿ. ಇನ್ನು ಮುಂದೆ ಅವರ ಡೇಟ್ಸ್ ನೆಲ್ಲ ನಾನೇ ಮ್ಯಾನೇಜ್ ಮಾಡ್ತೀನಿ. ಮುಖ್ಯವಾದದ್ದು ಮನಿ. ವೆನ್ ಮನಿ ಕಮ್ಸ್ ಫಾರ್ವರ್ಡ್, ಎವ್ರಿಥಿಂಗ್ ಗೋಸ್ ಬ್ಯಾಕ್ವರ್ಡ್. ಗೀತಾ ಅವ್ರೆ, ನೀವ್ ಇಂಥವ್ರನ್ನೆಲ್ಲ ಯಾಕೆ ಕರೆಸ್ತೀರಾ? ಕ್ಯಾಸೆಟ್ ಇಂಡಸ್ಟ್ರಿಯಲ್ಲಿ ಡೂಪ್ಲಿಕೇಟ್ ಕ್ಯಾಸೆಟ್ ಮಾಡೋರೇ ಇವರೆಲ್ಲ ಒಳ್ಳೆ ಜನ ಅಲ್ಲ. ನೋಡ್ತಿಪ್ಪೆ ಸ್ವಾಮಿ, ಈ ಪ್ರಪಂಚದಲ್ಲಿ ಯಾರು ಪರ್ಮನೆಂಟ್ ಒಳ್ಳೆಯವರು ಅಲ್ಲ, ಪರ್ಮನೆಂಟ್ ಕೆಟ್ಟವರು ಅಲ್ಲ. ನಾವು ನೋಡ್ಬೇಕಾಗಿರೋದು ನಮಗೆ ಯಾರಿಂದ ಲಾಭ ಬರುತ್ತೆ ಅನ್ನೋದು ಮಾತ್ರ. ಯಾರು ನಮಗ್ ಜಾಸ್ತಿ ದುಡ್ಡು ಕೊಡ್ತಾರೋ ಅವ್ರಿಗೆ ಮಾತ್ರ ನಾವು ಡೇಟ್ಸ್ ಕೊಡ್ಬೇಕು. ಹಂಗಂತ ಇಂತ ತಗಡಿಗಳಿಗೆಲ್ಲ ಆಡ್ಬಿಟ್ರೆ ನಮ್ಮ ಆನಂದ್ ವ್ಯಾಲ್ಯೂ ಏನಾಗುತ್ತೆ ಗೊತ್ತಾ ನಿಮ್ಗೆ? ಏನೂ ಆಗಲ್ಲ. ಜನ ಆನಂದ್ ಹಾಡ್ಗೋಸ್ಕರ ಕ್ಯಾಸೆಟ್ ತಗೋತಾರೆ ಹೊತ್ತು ಕ್ಯಾಸೆಟ್ ಕಂಪನಿ ನೋಡಲ್ಲ. ಆದ್ರೂ ಇದನ್ನೆಲ್ಲ ಮಾಡಕ್ ಮುಂಚೆ ಆನಂದ್ ಒಂದ್ ಮಾತು ಕೇಳ್ಬೇಕಿತ್ತು. ಹೌದವ್ವ, ಅವನು ಒಂದ್ ಮಾತು ಕೇಳಿದಿದ್ರೆ ಚೆನ್ನಾಗಿರ್ತಿತ್ತೇನೋ ಅನಿಸ್ತದೆ. ಅಮ್ಮ, ಆನಂದ್ ಮಗು ಇದ್ದ ಹಾಗೆ. ಅವ್ರಿಗೆ ಈ ಬಿಸ್ನೆಸ್ ಸೂಕ್ಷ್ಮಗಳು ಅರ್ಥ ಆಗಲ್ಲ. ಅವ್ರಿಗೆ ನಾನ್ ಹೇಳ್ತೀನಿ, ನೋಡ್ತಾ ಇರಿ. ಆನಂದ್ ಅಂದ್ರೆ ಬರೀ ಕರ್ನಾಟಕ ಅಲ್ಲ, ಬಾಂಬೆ, ನ್ಯೂಯಾರ್ಕ್, ಲಂಡನ್ ಎಲ್ಲ ಕಡೆ ಫೇಮಸ್ ಆಗ್ಬೇಕು. ಅದಕ್ಕೆ ನಿಮ್ಮ ಆಶೀರ್ವಾದ ಬೇಕಮ್ಮ. ಆಯ್ತವ, ಹೆಂಗೂ ನೀನ್ ಅವನ್ನ ಮದುವೆ ಮಾಡ್ಕೊಳ್ಳೋಳು. ಏನ್ ಮಾಡಿದ್ರೆ ಅವ್ನ್ ಒಳ್ಳೇದಾಯ್ತದೆ ಅನ್ನೋದನ್ನ ಯೋಚನೆ ಮಾಡವ. ಕಂಗ್ರಾಚುಲೇಷನ್ ಮಿಸ್ಟರ್ ನಾಯ್ಕ್. ನೀವು ಬಾಂಬೆನಲ್ಲಿ ಒಳ್ಳೆ ಹೆಸರು ಮಾಡಿದಿರಾ, ಅದ್ ನನಗೆ ಚೆನ್ನಾಗಿ ಗೊತ್ತು. ಆದ್ರೆ ಇಲ್ಲಿ ಬಂದು ಬರೀ ಪಾರ್ಟಿ ಕೊಟ್ರೆ ಸಾಲದು, ಒಳ್ಳೆ ಸಿಂಗರ್ನ ಹಿಡಿಬೇಕು. ದಟ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್. ಯು ಆರ್ ರೈಟ್ ಮಿಸ್ಟರ್ ರಾವ್. ಅದಕ್ಕೆ ನಮ್ ಲೋಕಲ್ ಮ್ಯಾನೇಜರ್ ಹೇಳಿ ಇಲ್ಲಿರೋ ಎಲ್ಲಾ ಸಿಂಗರ್ಸ್ನು ಇನ್ವೈಟ್ ಮಾಡೋದಕ್ಕೆ ಹೇಳಿದ್ದೀನಿ. ದಟ್ಸ್ ಗುಡ್ ಮಿಸ್ಟರ್ ನಾಯ್ಕ್. ಆದ್ರೆ ಹೇಗಾದ್ರೂ ಮಾಡಿ ಆನಂದನ ಕರೆಸಿ ನಿಮ್ ಜೊತೆ ಅಗ್ರಿಮೆಂಟ್ ಮಾಡ್ಕೊಳ್ಳಿ. ಹಿ ಈಸ್ ದ ನಂಬರ್ 1 ಸಿಂಗರ್. ಹೌದು ಸರ್, ನಾನು ಅವ್ರ ಬಗ್ಗೆ ತುಂಬಾ ಕೇಳಿದ್ದೇನೆ. ವಿನೋದ್, ಮಿಸ್ಟರ್ ಆನಂದ್ ಅವ್ರನ್ನ ಇನ್ವೈಟ್ ಮಾಡಿದೀನಿ ಸರ್. ಹಿ ಈಸ್ ಎಕ್ಸ್ಪೆಕ್ಟೆಡ್ ಎನಿ ಮೂಮೆಂಟ್. ನೋ 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 ಮೋರ್ ಪ್ಲೀಸ್ ಸರ್. ಆನಂದ್ ಬಂದ್ರು. ನೋಡಿದ್ರ ಮಿಸ್ಟರ್ ನಾಯ್ಕ್, ಇಂಡಸ್ಟ್ರಿ ಸರ್ಕಲ್ ನಲ್ಲೇ ಆನಂದ್ಗೆ ಎಷ್ಟೊಂದು ಕ್ರೇಜ್ ಇದೆ ಅಂತ. ಇನ್ನು ಕಾಮನ್ ಪಬ್ಲಿಕ್ ಎಷ್ಟು ಚೆನ್ನಾಗಿ ರೆಸ್ಪಾಂಡ್ ಮಾಡ್ಬೋದು ಅಂತ ಗೊತ್ತಾಯ್ತಲ್ಲ. ನೋಡಿ, ಆ ಜೊತೆನಲ್ಲಿ ಇದ್ದಾಳಲ್ಲ ಆ ಹುಡುಗಿ, ಅವಳೇ ಆನಂದನ ಮದುವೆ ಆಗೋಳು ಮುಂದೆ.
ಈಗ ಸದ್ಯಕ್ಕೆ ಆನಂದನ್ ಡೇಟ್ಸು ಪ್ರೋಗ್ರಾಮು ಎಲ್ಲ ಅವಳೇ ನೋಡ್ಕೊತಾ ಇರೋದು. ಫಸ್ಟ್ ಯು ಟ್ರೈ ಟು ಟ್ಯಾಪ್ ದೆನ್ ಆಟೋಮೆಟಿಕ್ಲಿ ಹಿ ವಿಲ್ ಫಾಲೋ ಯು. ಆಮೇಲೆ ಆಮೇಲೆ ವೆಲ್ಕಮ್ ಸರ್. ಹಲೋ. ಇವ್ರು ಮಿಸ್ಟರ್ ನಾಯಕ್, ನಮ್ಮ ಬಾಂಬೆ ಕಂಪನಿ ಮ್ಯಾನೇಜರ್. ಮಿಸ್ಟರ್ ಆನಂದ್, ದ ಗ್ರೇಟ್ ಸಿಂಗರ್. ಸರ್. ವೆರಿ ನೈಸ್ ಟು ಮೀಟ್ ಯು ಸರ್. ನಿಮ್ಮ ಹಾಡಿಗೆ ನಾನು ತುಂಬಾ ಕೇಳಿದ್ದೀನಿ, ಬಹಳ ಚೆನ್ನಾಗಿ ಹಾಡ್ತೀರಾ. ರಿಯಲಿ ಐ ಆಮ್ ಯುವರ್ ಫ್ಯಾನ್ ಸರ್. ಥ್ಯಾಂಕ್ ಯು ಸರ್. ಬನ್ನಿ, ಪ್ಲೀಸ್ ಜಾಯಿನ್ ದ ಪಾರ್ಟಿ. ಮಿಸ್ಟರ್ ಆನಂದ್, ಏನ್ ತಗೋತೀರಾ? ಸ್ಕಾಚ್, ವಿಸ್ಕಿ? ಇಲ್ಲ ಸರ್, ನನಗೆ ಅಭ್ಯಾಸ ಇಲ್ಲ. ಓಹೋ ಕಮಾನ್ ಸರ್, ನಿಮ್ಮಂತ ಗ್ರೇಟ್ ಸಿಂಗರ್ಗಳಿಗೆ ಈ ಹ್ಯಾಬಿಟ್ ಎಲ್ಲ ಇಲ್ಲ ಅಂತಂದ್ರೆ ಪ್ರೆಸೆಂಟ್ ಹೈ ಸೊಸೈಟಿನಲ್ಲಿ ಮಿಂಗಲ್ ಆಗೋದು ಬಹಳ ಕಷ್ಟ ಆಗುತ್ತೆ. ಪರವಾಗಿಲ್ಲ, ತಗೊಳ್ಳಿ ಆನಂದ್. ಅವ್ರಷ್ಟು ಹೇಳ್ತಿದ್ದಾರೆ, ಬೇಡ ಅಂದ್ರೆ ಚೆನ್ನಾಗಿರಲ್ಲ. ಅಟ್ಲೀಸ್ಟ್ ಜ್ಯೂಸ್, ಕೂಲ್ ಡ್ರಿಂಕ್ಸ್. ಜ್ಯೂಸ್ ಕುಡಿ. ಅಲ್ಲೋಡ್ಲ ಎಲ್ಲರೂ ಕೊಯ್ಯಾಗೆ ಗಾಜನ್ ಗಳ ಸಿಡ್ಕೊಂಡು ಚಪ್ ಚಪ್ಪರ್ಸ್ಕೊಂಡು ಕುಡಿತಾವ್ರಲ್ಲ, ಏನದು? ಅವದು ನಮ್ಮೂರಲ್ಲಿ ಸೇಂದಿ ಇಲ್ವಾ, ಅದೇ ತರ ಇದು ಬ್ರಿಟಿಷರ ಸೇಂದಿ, ಕಲರ್ ಕಲರ್ ಆಗಿದೆ, ಕುಡಿತಾವ್ರೆ. ನಿನಗೆ ತಂದ್ಕೊಡ್ಲಾ? ಹೋಗ್ತಾ ತೊಟ್ಟಿರೋ ತಿಪ್ಪೆಲ್ಲ ಹೋಗ್ಬಿಡ್ಬೇಕು. ತಿಪ್ಪೆ ನನ್ ಮಗನೇ. ವಾವ್, ಮಜ್ಜಿಗೆ ಏನಾರು ತಂದ್ಕೊಡ್ಲಾ ಅಂದೆ. ಮಜ್ಜಿಗೆ ಬೇಡ ಕಣ, ಇಲ್ಲಿ ನರವಸಿ ರಾಗಿ ಅಂಬ್ಲಿದ್ರೆ ರಾಗಿ ಅಂಬ್ಲಿನ ಬೇಡ ಬೇಡ ಹೋಗ್ಲಿ. ಇದು ನಮ್ ತಿಪ್ಪುರ್ದು ಕ್ಯಾಂಗ್ ಎಳ್ಳಿರಿದ್ರೆ ನೋಡಪ್ಪ. ಅಯ್ಯೋ ಅವ್ವ, ಅದೆಲ್ಲ ಇಲ್ಲೆಲ್ಲ ಸಿಗುತ್ತೆ. ನಂಗೆ ಹಳ್ಳಿರಬೇಕು, ಹೋಗಪ್ಪ. ನಮ್ಗೆ ಇದೆಲ್ಲ ಸೇರೋಗಿಲ್ಲ. ರಾಗಿ ಅಂಬ್ಲಿ ಎಲ್ಲ ಹುಡ್ಕೋದು. ಒಂದ್ ನಿಮಿಷ, ನೀವು ಬೇರೆ ತಗೊಳ್ಳಿ. ಥ್ಯಾಂಕ್ ಯು. ಪುಟ್ಸಮೆ ಕುಡಿಬೇಡ ಕಣಪ್ಪ ಅದನ್ನ. ಅಯ್ಯೋ ಇಲ್ಲಿ ಇದನ್ ಕುಡಿಬಾರ್ದು ಕಣಪ್ಪ, ನಿಂಗ್ ನೆಗಡಿ ಆಯ್ತದೆ. ಎಳ್ನೀರ್ಗೆ ಹೇಳಿದೀನಿ, ಎಳ್ನೀರ್ ಕುಡಿವಂತೆ. ಇದನ್ ಕುಡಿಬಾರ್ದು, ಗಂಟ್ಲು ಕಟ್ಕತ್ತದೆ. ಕಾಕ್ಟೇಲ್ ಪಾರ್ಟಿಗೆ ಬಂದು ಎಳ್ನೀರ್ ಕುಡಿತಾರಂತೆ. ಅಬ್ಸಲ್ಯೂಟ್ಲಿ ನಾನ್ಸೆನ್ಸ್. ಸಾಧ್ಯ ಫೀಡಿಂಗ್ ಬಾಟಲ್ ತಂದು ಹಾಲ್ ಕುಡಿ ಅಂತ ಹೇಳಿಲ್ವಲ್ಲ. ಸ್ಟೂಪಿಡ್. ಹಳ್ಳಿ ಗುಗ್ಗುಗಳನ್ನ ಹೈ ಲೆವೆಲ್ ಪಾರ್ಟಿ ಕರ್ಕೊಂಡ್ ಬಂದ್ರೆ ಹೀಗೆ ಆಗೋದು. ಪಾರ್ಟಿ ಕಲ್ಚರೇ ಗೊತ್ತಿಲ್ಲ. ಪಾರ್ಟಿ ಕಲ್ಚರ್ ಅಂದ್ರೆ ಏನೋ ತ ಗೊತ್ತಿರ್ಬೇಕು. ಸೂಪರ್ ಸ್ಟಾರ್ ಅಂತ ಬಿಲ್ಡಪ್ ಕೊಡ್ತಿರೋ ಇವನಿಗೆ ಏನೋ ತ ಗೊತ್ತಿಲ್ಲ. ಪಾಪ ಆ ಹಳ್ಳಿ ಹೆಂಗ್ಸಿಗೆ ಹೇಗ್ ಗೊತ್ತಾಗ್ಬೇಕು ಕಲ್ಚರ್, ಬಿಹೇವಿಯರ್, ಮ್ಯಾನರ್ಸ್, ನಮ್ ಪ್ರೆಸ್ಟೀಜ್ ಏನಂತ. ಸ್ಟಾಪ್ ಇಟ್ ಐ ಸೇ. ಕಲ್ಚರ್, ಬಿಹೇವಿಯರ್, ಮ್ಯಾನರ್ಸ್ ಇದ್ರ ಬಗ್ಗೆ ಮಾತಾಡ್ತಿರೋ ನಿಮ್ಗೆ ಮ್ಯಾನರ್ಸ್ ಇದೆಯೇನ್ರಿ? ನಿಮ್ ಬಿಹೇವಿಯರ್ ಸರಿಯಾಗಿದೇನ್ರಿ? ಗಂಡ ಹೆಂಡತಿ ಮಕ್ಕಳು ಅನ್ನೋ ಭೇದ ಭಾವ ಇಲ್ಲದೆ ಎಲ್ರು ಒಟ್ಟಿಗೆ ಸೇರ್ಕೊಂಡು ಕುಡಿಯೋದು ಒಂದ್ ಕಲ್ಚರ? ಯಾವ ಕಲ್ಮಶನೂ ಇಲ್ಲದೆ ಇನ್ನೋಸೆಂಟ್ ಆಗಿ ಮಾತಾಡಿದ್ ನಮ್ ತಾಯಿ ನಿಮ್ ದೃಷ್ಟಿಲಿ ಕಲ್ಚರ್ ಇಲ್ದೇ ಇರೋಳು ಅಂತೀರಾ? ವಯಸ್ಸಾದವರು ಹಿರಿಯರು ಅನ್ನೋ ದೃಷ್ಟಿಲಾದ್ರೂ ಅವ್ರಿಗೆ ಇನ್ಸಲ್ಟ್ ಮಾಡಬಾರ್ದು ಅನ್ನೋ ಮ್ಯಾನರ್ಸ್ ಇಲ್ದಿರೋ ನೀವು ಕಲ್ಚರ್ ಬಗ್ಗೆ ಮಾತಾಡ್ತಾ ಇದ್ದೀರಾ. ಈ ರೀತಿ ಅನ್ಕಲ್ಚರ್ ಬಿಹೇವ್ ಮಾಡ್ತಿರೋ ನಿಮ್ಮಂತವ್ರ ಜೊತೆ ಪಾರ್ಟಿ ಮಾಡೋದ್ ಕೂಡ ಮುಟ್ಟಾಳ್ತಾನ ಅಂತ ನಾನು ತಿಳ್ಕೊತೀನಿ. ಬಾಬಾ ಹೋಗೋಣ, ಇದು ನಮ್ಮಂತವ್ರು ಬರೋ ಜಾಗಗಳಲ್ಲ. ಬಾ. ಸರ್ ಪ್ಲೀಸ್ ಸರ್, ನಿಂತ್ಕೊಳ್ಳಿ, ನನ್ ಮಾತು ಕೇಳಿ ಸರ್. ಸರ್ ಪ್ಲೀಸ್ ಸರ್, ಸರ್ ಸರ್ ನನ್ ಮಾತು ಕೇಳಿ ಸರ್. ಹಂಗಾದ್ರೆ ನಾ ಹೇಳಿದ್ ತಪ್ಪು ಅಂತೀಯ? ನಾನು ಹಾಗೆ ಹೇಳಿಲ್ಲಮ್ಮ. ನೀವ್ ಹೇಳಿದ್ದು ಅಲ್ಲಿದ್ದವ್ರಿಗೆ ತಪ್ಪ ಕಾಣಿಸ್ತು ಅಂದೆ ಅಷ್ಟೇ. ನಾವು ಹೋಗಿದ್ದು ಬಾಂಬೆ ಕ್ಯಾಸೆಟ್ ಕಂಪನಿ ಬ್ಯಾಂಗ್ಳೂರ್ ಬ್ರಾಂಚ್ ಓಪನಿಂಗ್ ಪಾರ್ಟಿಗೆ. ಆ ಕಂಪನಿಯವರು ನಮ್ಮ ಆನಂದ್ ಹತ್ರ ಒಂದು ಅಗ್ರಿಮೆಂಟ್ ಮಾಡ್ಕೋಬೇಕು ಅಂತ ಇದ್ದಾರೆ. ನಾವೇನಾದ್ರೂ ಒಪ್ಕೊಂಡ್ರೆ ಒಂದ್ ಆಲ್ಬಮ್ಗೆ 5 ಲಕ್ಷ ಕೊಡ್ತಾರೆ. ತಿಂಗಳಿಗೆ ಮಿನಿಮಮ್ 5 ಆಲ್ಬಮ್ ಮಾಡ್ತಾರೆ. ಅಂದ್ರೆ ನಮಗೆ ತಿಂಗಳಿಗೆ 25 ಲಕ್ಷ. ಅಯ್ಯ ಬಿಡವ, ಅದ್ಯಾತ್ರ ಆಲ್ಬಂಬು ದುಡ್ಡುಗೋಸ್ಕರ ಮಾನ ಮರುವುದೇ ಕಳ್ಕೊಳಕಾಯ್ತದ? ಅಮ್ಮ, ಇದರಲ್ಲಿ ಮರ್ಯಾದೆ ಹೋಗುವಂತದ್ದು ಏನಿದೆ ಹೇಳಿ? ಆ ಕಂಪನಿಯವರು 2 ತಿಂಗಳಿಗೆ 1 ಸರ್ತಿ ಒಂದ್ ಆಲ್ಬಮ್ನ ಫಾರಿನ್ ಅಲ್ಲಿ ಶೂಟಿಂಗ್ ಮಾಡ್ತಾರಂತೆ. ಇದರಿಂದ ನಮ್ಮ ಆನಂದ್ ಹೆಸರು ಫಾರಿನ್ ಅಲ್ಲೆಲ್ಲ ಫೇಮಸ್ ಆಗುತ್ತೆ. ಬರೀ ಕರ್ನಾಟಕದಲ್ಲಿ ಫೇಮಸ್ ಆಗಿರೋ ಆನಂದ್ ಬಾಂಬೆ, ಡೆಲ್ಲಿ, ಲಂಡನ್, ನ್ಯೂಯಾರ್ಕ್ ಎಲ್ಲ ಕಡೆ ಫೇಮಸ್ ಆಗೋದು ನಿಮಗಿಷ್ಟ ಇಲ್ವಾ ಹೇಳಿ? ಅಂದ್ರೆ ಇದರಿಂದ ನಮ್ಮ ಆನಂದನಿಗೆ ಒಳ್ಳೇದಾಯ್ತದೆ ಅಂತೀಯಾ? ಹೌದಮ್ಮ, ನಾನ್ ಆನಂದ್ ಹೆಂಡತಿ ಆಗೋಡು. ಅವ್ರಿಗೆ ಒಳ್ಳೇದಾಗೋದಷ್ಟೇ ನನ್ ಗುರಿ. ಆನಂದ್ ಪ್ರಪಂಚದಲ್ಲೆಲ್ಲ ಫೇಮಸ್ ಆಗೋದಕ್ಕಿಂತ ಬೇರೆ ನನ್ಗೇನ್ ಬೇಕು ಹೇಳಿ? ನೀನ್ ಹೇಳೋದು ಸರಿ ಕಣವ, ಆದ್ರೆ ಏನ್ ಮಾಡೋದು? ನನ್ ಮಗ ಅಲ್ಲಿ ಗಲಾಟೆ ಮಾಡ್ಕೊಂಬಿಟ್ಟವನಲ್ಲ. ಶೋ, ಅದ್ರ ಬಗ್ಗೆ ನೀವೇನು ಯೋಚನೆ ಮಾಡ್ಬೇಡಿಮ್ಮ. ಆ ಕಂಪನಿಯವರು ಆನಂದ್ ಮತ್ತೆ ನಿಮ್ ಹತ್ರ ಕ್ಷಮೆ ಕೇಳ್ಕೊಂಡು ಮತ್ತೆ ಫೋನ್ ಮಾಡೋ ಹಾಗೆ ನಾನ್ ಮಾಡ್ತೀನಿ. ಆನಂದ್ ಅವರು ಅಗ್ರಿಮೆಂಟ್ ಒಪ್ಕೊಳ್ಳೋ ಹಾಗೆ ನೀವು ಮಾಡಿದ್ರೆ ಸಾಕಷ್ಟೇ. ಹೌದು ಸರ್, ಆನಂದ್ ಮೇಡಮ್ ಹಾಕಿದ ಗೆರೆ ದಾಟೋದಿಲ್ಲ ಅನ್ನೋದಕ್ಕೆ ಇದೇ ಸಾಕ್ಷಿ. ಓ ಐ ಸಿ. ಥ್ಯಾಂಕ್ ಯು ಮೇಡಮ್. ಅವಾ ಏನ್ ಮಗ? ಅಗ್ರಿಮೆಂಟ್ ಸೈನ್ ಮಾಡಕ್ ಹೋಗ್ತಾ ಇದ್ದೀನಿ, ಆಶೀರ್ವಾದ ಮಾಡವ. ಒಳ್ಳೇದಾಗ್ಲಿ ಮಗನೇ.
ಆನಂದ್ ಎಲ್ಲಪ್ಪ ಹೋಗಿದೆ? ಅಲ್ಲ ಯಾಕೆ ಏನಾಯ್ತು? ಯಾಕೆ ಟೆನ್ಷನ್ ಅಲ್ಲಿ ಇದೆಯಾ? ಅದು ಮನೋಹರ್ ಅವ್ರಿಗೆ ಆಕ್ಸಿಡೆಂಟ್ ಆಗಿ ತುಂಬಾ ಸೀರಿಯಸ್, ಆಸ್ಪತ್ರೆಯಲ್ಲಿ ಇದ್ದಾರೆ. ಬಾ